ಹಾಗಾದ್ರೆ ನೀವೇನಾದ್ರೂ ಟಗರು ಸಾಕಾಣಿಕೆ ಮಾಡಿದ್ರೆ 100% ಲಾಸ್ ಆಗ್ತೀರಿ. ಸೊ ಹೆಂಗೆ ಯಾವ ರೀತಿ ಲಾಸ್ ಆಗ್ತಾರೆ ಸೊ ಅದನ್ನೆಲ್ಲ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈಗ ಟಗರಾದರೂ ನೀವು ಸಾಕಾಣಿಕೆ ಮಾಡ್ಬೇಕಂತಂದ್ರೆ ಸೊ ನೀವು ಫಂಡ್ ತೊಗೊಂಬರ್ಬೇಕಾಗುತ್ತೆ. ಸೊ ಅಲ್ಲಿ ಇನ್ವೆಸ್ಟ್ಮೆಂಟ್ ನೀವು ಹಾಕಬೇಕಾಗುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಹಾಕಬೇಕಾಗುತ್ತೆ. ನೀವು ತೊಗೊಂಬರೋದ್ನಾಗ ಎಷ್ಟು ಬೀಳುತ್ತೆ ಅಂತಂದ್ರೆ ಸೊ ಏನಿಲ್ಲ ಅಂದ್ರೆ ಭೀ ಒಂದು 6,000ದಿಂದ 7,000 ಬೀಳುತ್ತೆ. ಓಕೆ. ಸೊ ನೀವು ತಂದ ಮೇಲೆ ಸೊ ಒಂದು 2ರಿಂದ 3 ತಿಂಗಳು ಅವನ್ನ ಹಿಡಿಬೇಕಾಗುತ್ತೆ, ಮೇಯಿಸ್ಬೇಕಾಗುತ್ತೆ. ಸೊ ಅದಾದಮೇಲೆ ನೀವು ಮಾರಬೇಕಾಗುತ್ತೆ. ಮಾರಿದಾಗ ಎಷ್ಟು ಸಿಗುತ್ತೆ? ಸೊ ಏನಿಲ್ಲ ಅಂದ್ರೆ ಒಂದು 10ರಿಂದ ಒಂದು 13,000 15,000 ತನಕ ಸಿಗುತ್ತೆ ಹಿಡಿ. ಸೊ ನಿಮ್ಗೆ ಅಲ್ಲಿ ಎಷ್ಟು ಫಾಯ್ದೆ ಆಗುತ್ತೆ? ಸೊ ಏನಿಲ್ಲ ಅಂದ್ರೆ ಒಂದು ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು 5-6 ಸಾವಿರ ರೂಪಾಯಿ ಫಾಯ್ದೆ ಇಷ್ಟೇ ಆಗುತ್ತೆ. ಸೊ ಇಷ್ಟ ಆಗೋದ್ರಿಂದ ಮತ್ತೊಂದು ಏನು ಮೈನಸ್ ಪಾಯಿಂಟ್ ಅಂತಂದ್ರೆ ಸೊ ಏನಾದರೂ ಒಂದು ಇದಕ್ಕೆ ಯಾವ ರೀತಿ ಇದೆ ಅಂದರೆ ಸೊ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದ್ರಿಂದ ಆದಷ್ಟು ಜಾಸ್ತಿ ರೋಗಗಳು ಬರ್ತವೆ. ಸೊ ಕಂಪೇರ್ ಮಾಡಿದರೆ ಆಡುಗಳಿಗೆ ಜಾಸ್ತಿ ಇವಕ್ಕೆ ರೋಗ ಬರುತ್ತೆ. ಸೊ ರೋಗ ಬಂದಾಗ ಸೊ 1 ಅಥವಾ 2 ಸತ್ತು ಅಂತಂದ್ರೆ ಸೊ ನಿಮ್ದಲ್ಲಿ ಫಾಯ್ದೆ ಅನ್ನೋದು ಹೋಗೇ ಬಿಡುತ್ತೆ ಗೈಸ್. ಓಕೆ. ಸೊ ಅದಾಗ್ಬೋದು. ಮತ್ತು ನಾವೇನಾದರೂ ಫುಡ್ ಹಾಕ್ತೀವಿ ಸೊ ಇದು ಕೂಡ ಜಾಸ್ತಿ ಖರ್ಚು ಆಗ್ತಾ ಇದೆ ಅದಕ್ಕೆ. ಮತ್ತು ಇಲ್ಲಿ ಇನ್ವೆಸ್ಟ್ ಹಾಕಿದ್ದು ಫಾಯ್ದೆ ಕಡಿಮೆ ಆಗ್ತದೆ ಕಂಪೇರಿಗೆ ಆಡುಗಳಿಗೆ ಮಾಡಿದರೆ. ಸೊ ಆಡನ್ನು ಸಾಕಿದರೆ ಏನಾಗುತ್ತೆ? ಸೊ ಆಡುಗಳು ಹೇಗೆ ಇರುತ್ತೋ ಹಾಗೆ ಇರುತ್ತೆ. ನಾವು ಓನ್ಲಿ ಮರಿಗಳನ್ನ ಅಷ್ಟೇ ಮಾರಬೇಕಾಗುತ್ತೆ. ಸೊ ಅದು ಇನ್ವೆಸ್ಟ್ ಮಾಡಿದ್ದು ಹಾಗೇ ಇರುತ್ತೆ, ಆಡುಗಳು ಹಾಗೇ ಇರುತ್ತೆ. ನಮ್ಗೆ ಯಾವಾಗ ಬೇಡವೋ ಸೊ ಅವಾಗ ನಾವು ಆಡುಗಳನ್ನೆಲ್ಲ ಮಾರಿದರೆ ನಮ್ಗೆ ಎಷ್ಟು ಇನ್ವೆಸ್ಟ್ ಮಾಡಿದ್ವಿ ಅವೆಲ್ಲ ನಮ್ಗೆ ಬರುತ್ತೆ. ಸೊ ಇಲ್ಲಿ ಫಾಯ್ದೆ ಎಷ್ಟಾಗುತ್ತೋ ಒಂದೊಂದು ಮರಿಗಳನ್ನ ಏನು ಮಾರ್ತೀವಿ ಸೊ ಅವನ್ನಷ್ಟೇ ಅಲ್ಲಿ ಪ್ರಾಫಿಟು ಜಾಸ್ತಿ ಆಗುತ್ತೆ. ಸೊ ನೋಡ್ಬೇಕು ಒಂದು ವರ್ಷದಲ್ಲಿ 2 ಸಾರಿ ಮರಿಗಳು ಇರ್ತವೆ. ಸೊ ನಮ್ಮ ಮರಿಗಳು ಒಂದು ಏನೂ ಇಲ್ಲ ಅಂದ್ರೆ ಮರಿಗಳು ಎರಡು ಇದ್ರೆ ಸೊ ಒಂದಾಡ 2 ಮರಿ ಅಂದರೆ 4 ಮರಿ ಒಂದು ವರ್ಷ. 4 ಮರಿ ಇಲ್ಲಾಂದ್ರೆ ಒಂದು 10,000 ಮಂದಿ ಅಂದರೆ ಜಾಸ್ತಿ ಫಾಯ್ದೆ ಆಗುತ್ತೆ ಆಡುಗಳ ಸಾಕಾಣಿಕೆಯಲ್ಲಿ ಕಂಪೇರ್ ಮಾಡಿದರೆ ಟಗರು ಸಾಕಾಣಿಕೆಯಲ್ಲಿ. ಮತ್ತು ಟಗರು ಸಾಕಾಣಿಕೆ ನೀವು ಹೇಳ್ಬೋದು ಟೈಮ್ ಜಾಸ್ತಿ ಇರಲ್ಲ, ಒಂದು 3-4 ತಿಂಗಳಿಗೆ ನಾವು ಮಾಡ್ತೀವಿ ಅಂತ. ಸೊ ಮಾಡ್ಬೋದು. ಬಟ್ ನಾ ಏನು ಎಕ್ಸ್ಪ್ಲೇನ್ ಮಾಡ್ತೇನೆ ಅಂದರೆ ಪ್ರಾಫಿಟ್ ಕಮ್ಮಿ ಆಗುತ್ತೆ ಸೊ ಕಂಪೇರ್ ಮಾಡಿದ್ರೆ ಆಡುಗಳಿಗೆ. ಏನು ಸಜೆಸ್ಟ್ ಮಾಡೋದಂದ್ರೆ ಸೊ ನೀವು ಆಡುಗಳನ್ನ ಸಾಕಾಣಿಕೆ ಮಾಡಿದರೆ ಬೆಸ್ಟ್ ಅಂತ ಅನ್ನಿಸುತ್ತೆ. ಯಾಕಂತಂದರೆ ನಿಮ್ಮ ಇನ್ವೆಸ್ಟ್ ಮಾಡಿದ್ದು ಹಾಗೇ ಇರುತ್ತೆ. ಓನ್ಲಿ ಅವು ಮರಿಗಳನ್ನ ಅಷ್ಟೇ ಮಾರ್ತೀರಿ. ಮತ್ತು ಇದರಲ್ಲಿ ನೀವು ಬೇಕಾದ್ರೆ ಫುಡ್ಡನ್ನು ಕಮ್ಮಿ ಹಾಕ್ಬೋದು. ಸೊ ಬೇಕಾದರೆ ನಿಮ್ದು ಓಲ್ಡ್ ಸ್ಟೈಲಲ್ಲಿ ಮೇವೆಲ್ಲ ಹಾಕ್ಬೋದು. ಸೊ ಬೇನ್ ಕಂಟಿ ಸೊ ಇನ್ನಿತರ ಒಟ್ಟು ನೀವು ತರಿಸ್ಕೋಬೋದು. ಆಯಿತಾ. ಸೊ ಈ ರೀತಿ ಮಾಡಿದರೆ ನೀವು ಕಂಪೇರ್ ಮಾಡಿದರೆ ಟಗರ್ಗಿಂತ ಆಡುವಾಗ ನಾ ಚಲೋ ಅಂತ ಹೇಳ್ತೀನಿ. ಮತ್ತೊಂದು ಏನಪ್ಪ ಅಂತಂದ್ರೆ ಸೊ ಆಡುಗಳ ಸಾಕಾಣಿಕೆ ಒಳಗೆ ನಿಮ್ಗೆ ಎಷ್ಟು ಬೇಕಾದ ದಾರಿ ಇದಾವೆ ಅಂದ್ರೆ ಮಾರಲಿಕ್ಕೆ ಅಂದರೆ ಪ್ರಾಫಿಟ್ ಆಗಕ್ಕೆ ಜಾಸ್ತಿ ಆಗ್ತಿದಾವೆ ಅಂತಂದ್ರೆ ಸೊ ನೀವು ಸಣ್ಣ ಮರಿಗಳನ್ನ ಮಾರ್ಬೋದು. ಆಡುಗಳು ಮಾಡಿ ಸಣ್ಣ ಮರಿಗಳನ್ನ ಮಾರ್ಬೋದು. ಅವ ಮರಿನ ನೀವು ಇಟ್ಕೊಂಡು ದೊಡ್ಡ ಮಾಡಿ ಕುತ್ಬೇಕು ಮಾರ್ಬೋದು. ಸೊ ಆಡುಗಳನ್ನ ಮಾರ್ಬೋದು. ಈ ಥರ ಬ್ರೀಡಿಂಗ್ ಮಾಡಿ ಮಾರ್ಬೋದು. ಸೊ ಇದರಲ್ಲಿ ತುಂಬ ಜಾಸ್ತಿ ಹಾದಿ ಇರೋದ್ರಿಂದ ಸೊ ಇದರಲ್ಲಿ ಪ್ರಾಫಿಟ್ ಕೂಡ ಜಾಸ್ತಿ ಇರುತ್ತೆ ಮತ್ತು ಹಾದಿ ಜಾಸ್ತಿ ಇರುತ್ತೆ. ಸೊ ಒಂದೊಳಗೆ ರಾಸ್ ಆದರೆ ಸೊ ಮತ್ತೊಂದು ನಾವು ಮಾಡ್ಬೋದು ಈ ರೀತಿ. ಸೊ ಇವು ಇಷ್ಟು ಪ್ಲಸ್ ಪಾಯಿಂಟ್ ಇರೋದ್ರಿಂದ ನಾವು ಆಡುಗಳ ಸಾಕಾಣಿಕೆ ಅಂತ ಹೇಳ್ತೀವಿ. ನೀವು ಬೇಕಾದರೆ ಟ್ರೈ ಮಾಡಿ ನೋಡಿರಿ. ಸೊ ನೀವೇನಾದರೂ ಟಗರು ಸಾಕಾಣಿಕೆ ಮಾಡಿದ್ರೆ ಸೊ ಹಂಗೆ ಒಂದು 2-3 ಆಡುಗಳು ತಂದು ನೋಡಿರಿ, ಟ್ರೈ ಮಾಡಿ ನೋಡಿರಿ. ಅದ್ರ ಫಾಯ್ದೆ ಅನ್ನಿಸ್ತಂತಂದು ಅದು ಮಾಡಿರಿ. ಸೊ ಇವತ್ತು ಈ ವಿಡಿಯೋ ಇಷ್ಟ ಲಾಸ್ಟ್. ಸೊ ಹಂಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ, ಒಂದು ಕಮೆಂಟ್ ಹಾಕೋದನ್ನು ಮರಿಬೇಡ್ರಿ.